ಮೇಡಮ್ ಅವರು ಶಾಸಕರಾದ ನಂತರ ಫಸ್ಟ್ ಅವ್ರ ಹಿಂದ್ಗಡೆ ಇರ್ತಾ ಇದ್ರು, ಓಡಾಡ್ತಾ ಇದ್ರಿ. ಮೇಡಮ್ನವ್ರೆ ನಮ್ಮ ಹಳ್ಳಿ ನೋಡಿ ಬಂದು ದಿವಸ, ನಮ್ಮ ಹಳ್ಳಿ ಯಾವ ಥರ ಇದೆ, ನಾವು ಮುಳಬಾಗಿಲು ಗಡಿನಲ್ಲಿರೋದು, ನಮಗೆ ಹಳ್ಳಿಗೆ ರಸ್ತೆ ಇಲ್ಲ, ಯಾವ ಕಡೆ ಬಂದ್ರೂ ರಸ್ತೆ ಇಲ್ಲ. ರಸ್ತೆ ಅಂದರೆ ರೋಡ್ ಐತೆ, ಮಣ್ಣು ರಸ್ತೆ, ಹಳ್ಳ ಕೊಳ್ಳಗಳೆಲ್ಲ ಇರೋದು. ಕೇಳ್ತಾನೆ ಇದ್ರಿ, ಅದು ಹೇಳಿದ್ದೀನಿ. ನಮ್ಮ ತಾತನವ್ರು ಮಾಡಿದ್ರು, ಯಾರು ಮಾಡಿದ್ರು, ಊರು ಕಟ್ಟಿದ್ರು. ಅದು ನಮಗೆ ಯಾವುದು ಪ್ರತಿಫಲನ ಸಿಗ್ತಾ ಇಲ್ಲ. ಅವ್ರು ಕರ್ಮ ಮಾಡಿ ಊರು ಕಟ್ಟಿರೋದು, ನಾವು ಅದೇ ಕರ್ಮನೇ ಅನುಭವಿಸ್ತಾ ಇದ್ದೀರಮ್ಮ ಅಂದ್ಕೊಂಡು ಕೇಳ್ಬಿಟ್ಟೆ ಮೇಡಮನ್ನ. ಆಯಮ್ಮನ ನೆಗೆದ್ಲು, ಆಯ್ತಣ್ಣ ಮಾಡೋಣ ಅಂತೇಳಿ. ಏನೋ ಈ ಕಾಲಕ್ಕೆ ಆಯಮ್ಮನ ನಮ್ಮ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾಳೆ. ಆಯಮ್ಮನ ಯಾವಾಗಲೂ ಆಯಮ್ಮನ ಹತ್ರ ನಾವು ನೆನ್ಕೊಂಡು ಆಯಮ್ಮನ ಇದರಲ್ಲಿ ಇರ್ತೀರಿ, ಜೊತೆಯಲ್ಲಿ ಇರ್ತೀರಿ. ಚೆಲುವೆಯೇ ನಿನ್ನ ನೋಡಲು ನಮ್ಗೆ ಇನ್ನ ಅನಾನುಕೂಲ. ನೀವು ಬಂದ್ಮೇಲೆ ಅಷ್ಟು ಮಣ್ಣು ನೋಡ್ಕೊಂಡಿದ್ದೀವಿ. ನಿನ್ ಕೇಳಿದ್ದ 8ನೇ ವರ್ಷ, ಅದ್ರ ಮೊದ್ಲು ನಾವ್ ಯಾರನ್ನು ಕೇಳ್ತಾ ಇಲ್ಲ. ನಮ್ಮ MLA ಅವರಿಲ್ಲ, ರೋಡ್ ಮಾಡಿಸಿದ ಆತ್ನ ನಮ್ಗೆ MLA ಅವರಿಲ್ಲ. ಅವಾಗ ನಾವ್ ಕೇಳಲ್ಲ. ಈ ಗ್ರಾಮ ಹುಟ್ಟದಾಗಿಂದ ಇಲ್ಲಿ ತಾರ್ ರಸ್ತೆ ಇಲ್ಲ ಅಂತ ಅಂದ್ಬಿಟ್ಟು ಪದೇ ಮನವಿ, ಊರವ್ರದ್ದು ಮನವಿ, ಈ ಊರಿಗೆ ತಾರ್ ರಸ್ತೆ ಇಲ್ಲ ಅಂತ. ಮೊದಲನೇ ಹಂತದಲ್ಲಿ ನಾವ್ ಈ ಊರಿಗೆ ಬಂದಾಗ ಊರ್ದು ರಸ್ತೆ ಕೂಡ ಚಿಕ್ಕದಿತ್ತು. ಈ ಭಾಗದಲ್ಲಿ ರೈತರು ಕೂಡ ಇವಾಗ ಸರ್ಕೊಂಡಿದ್ದಾರೆ. ರಸ್ತೆ ಅನಾನುಕೂಲಗಳೇನು ಅನ್ನೋ ಅಂತ ಕಷ್ಟನ ಬಿದ್ದೆದ್ದಿರೋದ್ರಿಂದ ರಸ್ತೆ ಆಗ್ಲಿ ನಾವು ಬಿಡಕ್ ರೆಡಿ ಇದೀವಿ ಅನ್ನೋ ಮಟ್ಟಕ್ಕೆ ಇವಾಗ ಬಂದಿದ್ದಾರೆ. ಮೊದ್ಲ ಹಂತದ ದಿನಗಳಲ್ಲಿ ಯಾರೂ ರೆಡಿ ಇರ್ಲಿಲ್ಲ. ಯಾರು ಮುಂದೆ ಬಂದಿದಾರೋ ಹಿಂದೆ ಬಂದಿದಾರೋ ಅದೆಲ್ಲ ಹಳೆ ಕತೆ. ಇವಾಗ ನೀವ್ ಎಷ್ಟೋ ವರ್ಷಗಳ ಬೇಡಿಕೆ, 10 ವರ್ಷಗಳು ಒದ್ದಾಡಿದೀರಾ ನಮ್ ಊರಿಗೊಂದ್ ತಾರ್ ರಸ್ತೆ ಬರ್ಬೇಕು ಅಂತ ಅಂದ್ಬಿಟ್ಟು, ಹೌದಲ್ವಾ? ಮಳೆಗಾಲದಲ್ಲಿ ನಮ್ ಊರ್ ಬಂದ್ ನೋಡಿ, 2 ವೀಲರ್ ಅಲ್ಲಿ ಬರಕ್ ಆಗತ್ತಾ? ನಮ್ ಸ್ಕೂಲ್ ಮಕ್ಕಳ ಪರಿಸ್ಥಿತಿ ನೋಡಿ, ಹೆಂಗ್ ಹೋಗ್ತಾರ ಸ್ಕೂಲ್ಗೆ, ಬಸ್ ಯಾವ್ದಾದ್ರು ತಿರ್ಕೊಳತ್ತಾ ಬರುತ್ತಾ ಅಂತ ಪದೇ ತನ್ ಪರವಾಗಿ ಏನು ಕೇಳಲಿಲ್ಲ. ಊರಿನ ಪರಿಸ್ಥಿತಿ ಬಗ್ಗೆ ಪದೇ ಊರು ಹುಟ್ಟದಾಗಿಂದ ನಮ್ಗೆ ಇಂತ ಅನಾನುಕೂಲ ಇದೆ, ಕಡೆಗಿದೆ, ಕುಗ್ರಾಮ, ಯಾರು ಕಣ್ ತೆಗೆದ್ ನೋಡ್ಲಿಲ್ಲ ನಮ್ ಊರ್ನ ಅಂತ ಹೇಳ್ತಾ ಬರ್ತಾ ಇದ್ರು. ಎಲ್ಲೂ 10 ಲಕ್ಷಕ್ಕೆ ಕೆಲ್ಸ ಮಾಡ್ಕೊಂಡ್ ಬರೋ ಅಂತ ಕೆಲ್ಸಾನೇ ಹೇಳಿರ್ಲಿಲ್ಲ. ಹತ್ತತ್ರ ಇವಾಗ 80 ಲಕ್ಷ ಅಷ್ಟು, 1 ಕೋಟಿ ಆಗುತ್ತೋ 80 ಲಕ್ಷ ಆಗುತ್ತೋ. ಬಟ್ ಅವ್ರ ಬೇಡಿಕೆ ಅವ್ರ ಸ್ವಾರ್ಥವಾಗಿರ್ಲಿಲ್ಲ. ಇಡೀ ಊರಿಂದು ಸ್ಕೂಲ್ಗೆ ಹೋಗೋ ಮಕ್ಕಳು, ಮಳೆ ಬಂದಾಗ ರೈತರಿಗೆ ಆಗ್ತಾ ಇದ್ದಿದ್ ಪರಿಸ್ಥಿತಿ, ಏನಾದ್ರೂ ಆಯಾ ತಪ್ಪಿದ್ರೆ ಒಂದ್ ಆಟೋ ಬರಲ್ಲ, ಈ ತರ ಗಾಡಿ ಇರೋರು ಓಡಾಡ್ಕೊಂಡಿದ್ರು. ಬಸ್ಸು ಕೂಡ ಈ ಕಡೆ ಬಂದು ತಿರ್ಕೊಂತ ಇರ್ಲಿಲ್ಲ. ಇವೆಲ್ಲ ಮನ್ಸಲ್ಲಿ ಇಟ್ಕೊಂಡು ಊರಿಗೆ ದೊಡ್ಡವರು ಊರ್ ಪರವಾಗಿ ಪದೇ ನಮ್ ಗಮನಕ್ಕೆ ತರ್ತಾ ಇದ್ರು. ಅವ್ರದ್ದು ಕಳೆದ 2 ವರ್ಷದ ಹಿಂದೆನೆ ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿತ್ತು. ನಮ್ಗೆ ಅನುದಾನದ ಕೊರತೆ ಇದ್ದಿದ್ರಿಂದ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೊಂದ್ ಸಕಾಲ ಬಂದಿರ್ಲಿಲ್ಲ, ಕಾಲ ಕೂಡಿ ಬಂದಿರ್ಲಿಲ್ಲ. ಊರಿಗೆ ಇವ್ರ ಕೆಲಸ ಮಾಡ್ಕೊಡೋವರ್ಗು, ಇವ್ರ ಏನ್ ಬೇಡಿಕೆ ಇದೆ ಒಂದಾದ್ರೂ ತೀರ್ಸೋವರ್ಗು ನಾನು ಹೆಂಗಪ್ಪ ಮತ್ತೆ ಬರೋದು, ದೊಡ್ಡವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋದು ನನಗೂ ಪದೇ ನನ್ ಮನ್ಸನ್ನು ಕಾಡ್ತಾ ಇತ್ತು. ಅದಾದ್ಮೇಲೆ ಫಿಲ್ಟರ್ ಪೂಜೆ ಮಾಡಕ್ ಹೋದಾಗ ದಾರಿಗೆ ಪೂಜೆ ಮಾಡಕ್ಕೆ ಬರೋದು, ಅದು ನಿಮ್ ಕಡೆನೆ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಇವತ್ ನನ್ಗೂ ಸಮಾಧಾನ ಇದೆ. ಅವರು ಹರಿಸಿರೋದು ಊರ್ ಚೆನ್ನಾಗಾಗ್ಬೇಕು ಅಂತ. ತನ್ ಸ್ವಂತಕ್ಕೆ ಕೇಳಿದ್ರೆ ಇವ್ರು ದೊಡ್ಡ ವ್ಯಕ್ತಿ ಆಗ್ತಾ ಇರ್ಲಿಲ್ಲ. ತನ್ನ ಊರ್ ಹಿಂಗಿದೆ, ತನ್ನ ಸ್ಕೂಲ್ ಮಕ್ಕಳಿಗೆ ಹೋಗಕ್ ಅನಾನುಕೂಲ ಇದೆ, ಮತ್ತೆ ರೈತರಿಗೆ ಅನಾನುಕೂಲ ಇದೆ ಅಂತ ಪದೇ ನೋವು ತಿಂದು ಅದನ್ನ ಬೇಡಿ ಒಳ್ಳೆ ಮನ್ಸಿಂದ ತಂದಿದ್ದಾರೆ. ಇದನ್ನ ಒಳ್ಳೆ ಮನ್ಸಿಂದ ಅನುದಾನನ ತನ್ನ ಊರ್ವರ್ಗೂ ತಂದಿದ್ದಾರೆ. ಅದ್ 50 ಲಕ್ಷನೇ ಆಗತ್ತೋ 80 ಲಕ್ಷ ಆಗತ್ತೋ 1 ಕೋಟಿಗೆ ಮೀರುತ್ತೋ, ಅವ್ರ ಕೆಲ್ಸ ಮುಗಿಸೋವರ್ಗು ಇವ್ರು ಹೋಗಲ್ಲ. ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ. ನೀವಿದ್ದು ಊರವ್ರು ನಿಂತು ಬೆಳಗ್ಗೆ ಸಂಜೆ ನಿಮ್ಗೆ ಹೆಂಗ ಕೆಲಸ ಆಗ್ಬೇಕು ಅದನ್ನ ಮಾಡಿಸ್ಕೊಬೇಕು. ಎಲ್ಲಾ ಕಡೆ ಚೆನ್ನಾಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತೊಂದು ನೀವು ಈ ದಿನ ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಶುಕ್ರವಾರ ಭೂಮಿ ಪೂಜೆ ಮಾಡಿಸಿದೀರಾ. ಟೈಮ್ಗೆ ಎಷ್ಟು ದಿನ ಬೇಕಾಗತ್ತೆ ಈ ಕೆಲಸ ಕಂಪ್ಲೀಟ್ ಮಾಡ್ಲಿಕ್ಕೆ?
ಒಂದ್ ತಿಂಗಳೇ ಟೈಮ್ ತಗೊಂಡು ನೀಟಾಗಿ ಕೆಲಸ ಮಾಡ್ಕೊಡಿ. ನಿಮ್ ಕೆಲ್ಸನ ಈ ಊರವ್ರು ಹೇಳ್ತಾ ಇದಾರಲ್ಲ, ಈ ಊರು ಹುಟ್ಟದಾಗಿಂದ ನಾವು ಒಳ್ಳೆ ರಸ್ತೆ ನೋಡ್ಲಿಲ್ಲ ಅಂತ ಅವ್ರು ನಿಮ್ಮನ್ನ ನೆನಿಬೇಕು. ಆ ರೀತಿ ಕೆಲಸ ಮಾಡ್ಕೊಡಿ. ಮಿಕ್ಕಿದ್ ಏನೇ ಇದ್ರು ನನ್ ಜೊತೆ ಮಾತಾಡ್ಕೊಳ್ಳಿ. ಎಲ್ಲೂ ಅರ್ಧದಲ್ಲಿ ಕೆಲಸ ನಿಲ್ಬಾರ್ದು. ಕೆಲಸ ಅಲ್ಲಿಂದ ಶುರು ಆದ್ರೆ ಇಲ್ಲಿ ಮಾಡ್ಬೇಕು, ಅಥವಾ ಇಲ್ಲಿಂದ ಶುರು ಆದ್ರೆ ಅಲ್ಲಿಗೆ ಮುಟ್ಟೋ ತರ ಕೆಲಸ ಮುಗಿಸ್ಕೊಂಡ್ ಬನ್ನಿ. 10 ವರ್ಷಗಳು ಬಂದಿದ್ದಾರೆ, ನಾನೇನು ಕೇಳಲ್ಲ. ನಾವು ಮೇಡಮ್ ಅವರು ಶಾಸಕರಾದ ನಂತರ ಫಸ್ಟ್ ಅವ್ರ ಹಿಂದ್ಗಡೆ ಇರ್ತಾ ಇದ್ರಿ, ಓಡಾಡ್ತಾ ಇದ್ರಿ. ಮೇಡಮ್ನವ್ರೆ ನಮ್ಮ ಹಳ್ಳಿ ನೋಡಿ ಬಂದು ಒಂದ್ ದಿವಸ. ನಮ್ಮ ಹಳ್ಳಿ ಯಾವ ತರ ಇದೆ, ನಾವು ಮುಳುಬಾಗಿಲು ಗಡಿನಲ್ಲಿರೋದು. ನಮಗೆ ಹಳ್ಳಿಗೆ ರಸ್ತೆ ಇಲ್ಲ, ಯಾವ ಕಡೆ ಬಂದ್ರೂ ರಸ್ತೆ ಇಲ್ಲ. ರಸ್ತೆ ಅಂದ್ರೆ ರೋಡ್ ಐತೆ, ಮಣ್ಣು ರಸ್ತೆ, ಹಳ್ಳ ಕೊಳ್ಳಗಳೆಲ್ಲ ಇರೋದು. ಕೇಳ್ತಾನೆ ಇದ್ರಿ, ಅದು ಹೇಳಿದ್ದೀನಿ. ನಮ್ಮ ತಾತನವ್ರು ಮಾಡಿದ್ರು, ಯಾರು ಮಾಡಿದ್ರು, ಊರು ಕಟ್ಟಿದ್ರು. ಅದು ನಮ್ಗೆ ಯಾವುದು ಪ್ರತಿಫಲನ ಸಿಗ್ತಾ ಇಲ್ಲ. ಅವ್ರ ಕರ್ಮ ಮಾಡಿ ಊರು ಕಟ್ಟಿರೋದು. ನಾವು ಅದೇ ಕರ್ಮನೇ ಅನುಭವಿಸ್ತಾ ಇದ್ದೀರಮ್ಮ ಅಂದ್ಕೊಂಡು ಕೇಳ್ಬಿಟ್ಟೆ ಮೇಡಮನ್ನ. ಆಯಮ್ಮನ್ ನೆಗೆದ್ಲು, ಆಯ್ತಣ್ಣ ಮಾಡೋಣ ಅಂತೇಳಿ. ಏನೋ ಈ ಕಾಲಕ್ಕೆ ಆಯಮ್ಮನ್ ನಮ್ಮ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾಳೆ. ಆಯಮ್ಮನ ಯಾವಾಗಲೂ ಆಯಮ್ಮನ ಹತ್ರ ನಾವು ನೆನ್ಕೊಂಡು ಆಯಮ್ಮನ ಇದರಲ್ಲಿ ಇರ್ತೀರಿ, ಜೊತೆಯಲ್ಲಿ ಇರ್ತೀರಿ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು. ನೀ ನಗುತ್ತಿರೆ ಹೂವು ಅರಳುವುದು, ನೀ ನಡೆದರೆ ಲತೆಯು ಬಳುಕುವುದು. ನೀ ನಗುತ್ತಿರೆ ಹೂವು ಅರಳುವುದು, ನೀ ನಡೆದರೆ ಲತೆಯು ಬಳುಕುವುದು. ಪ್ರೇಮ ಗೀತೆ ಹಾಡಿದಾಗ, ಪ್ರೇಮ ಗೀತೆ ಹಾಡಿದಾಗ ಕೋಗಿಲೆ ಕೂಡ ನಾಚುವುದು. ಚೆಲುವೆ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆ